ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ತರುತ್ತಿದೆ. ದ.ರಾ ಬೇಂದ್ರೆಯವರ ಈ ಸಾಲುಗಳನ್ನು ಕೇಳಿದಾಗ ನೂರಾರು ಕವಿಗಳು ನೂರಾರು ಸಾಲುಗಳನ್ನು ಯುಗಾದಿಯ ಬಗ್ಗೆ ಬರೆದಿರ್ಬೋದು. ಆದರೆ ಬೇಂದ್ರೆಯವರ ಈ ಸಾಲುಗಳು ಅತ್ಯಂತ ಜನಪ್ರಿಯ, ಎಲ್ಲರ ಬಾಯಲ್ಲೂ ಕೂಡ ನಲಿದಾಡ್ತವೆ. ಹಾಡುಗಾರರ ಕಂಠಸಿರಿಯಲ್ಲಂತೂ ಕೂಡ ಸದಾ ಕೇಳಿಬರುತ್ತೆ. ಹೌದು, ಇಂಥ ಅನನ್ಯತೆಯನ್ನು ಸಾರಿರುವಂಥ ಗೀತೆ ಮತ್ತಾರಿಂದ ಬರೆಯಲು ಸಾಧ್ಯ? ನಮ್ಮ ಭಾರತದಲ್ಲಿ ಅನೇಕ ಹಬ್ಬಗಳು ಇವೆ. ಅದರಲ್ಲಿ ಯುಗಾದಿ ಹಬ್ಬವು ಶ್ರೇಷ್ಠವಾದದ್ದು. ಇದಕ್ಕೆ ಕಾರಣವೇನೆಂದರೆ ಪ್ರಕೃತಿ ಮತ್ತು ಮಾನವನು ಹೊಂದಿರುವ ಪವಿತ್ರ ಬಂಧನವಾಗಿದೆ. ಚೈತ್ರ ಮಾಸದ ಮೊದಲ ದಿನ, ವಸಂತ ಋತುವಿನ ಆರಂಭದ ಕಾಲ. ಸುತ್ತಮುತ್ತ ಮರಗಿಡಗಳು ಚಿಗುರಿ ಆಗುತ್ತಾನೆ ಹಸಿರನ್ನು ಹೊದ್ದು ನಳನಳಿಸ್ತಾ ಇರ್ತವೆ. ಹಕ್ಕಿಗಳ ಕಲರವ, ದುಂಬಿಗಳ ಜೇಂಕಾರ ಕಿವಿಗೆ ಇಂಪನ್ನು, ಕಣ್ಣಿಗೆ ತಂಪನ್ನು ಕೊಡ್ತಾ ಇರ್ತವೆ. ಇಂಥ ಒಂದು ಸಂದರ್ಭವನ್ನು ಹೊತ್ತು ತಂದಂಥ ಯುಗಾದಿ ಹಬ್ಬ ಹೇಗೆ ಪರಿಸರಕ್ಕೆ ಹೊಸ ಕಳೆಯನ್ನು ತಂದುಕೊಡುತ್ತೋ ಹಾಗೆ ಮನುಷ್ಯ ಜೀವನಕ್ಕೂ ಕೂಡ ಹೊಸ ಕಳೆ, ಹೊಸ ಭರವಸೆ, ಹೊಸ ಜೀವನವನ್ನು ತಂದುಕೊಡುತ್ತೆ. ಬೀದಿಗೆ ಚಂದ್ರನನ್ನು ಪೂಜಿಸಿ ಮತ್ತು ಗುರು ಹಿರಿಯರಿಗೆ ನಮಸ್ಕರಿಸಿ ಮತ್ತು ದೇವಾಲಯಕ್ಕೆ ಹೋಗಿ ಪೂಜಿಸಿ ಆಶೀರ್ವದಿಸಿ. ಹಬ್ಬ ಅನ್ನೋ ಕಾಲದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಜೋಗಿಹಳ್ಳಿಯ ಜನ ನೆಲಮೂಲ ಸಂಸ್ಕೃತಿಗೆ ತಕ್ಕಂತೆ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ದೇವಾಲಯಗಳಿಗೆ ಹೋಗಿ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಉತ್ಸವ ಮಾಡಿ ಮೆರವಣಿಗೆ ಮಾಡಿ, ಅದು ಅಷ್ಟೇ ಅಲ್ಲ, ಗ್ರಾಮದ ಎಲ್ಲ ಜನ ಸೇರಿ ಕೋಲಾಟ ಮತ್ತಿತ್ಯಾದಿ ನೃತ್ಯಗಳಲ್ಲಿ ಮುಂದಿಳ್ತಾ ಇದ್ದಾರೆ. ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ನೆಸರೆ ಕುಮ ಕುಮನಾದರೆ ಸಡೆ ನೆಸರೆ ಸರಸ್ವತಿ, ಸಡ್ಡೆ ನಿನ್ನೆಸರೆ ಸರಸ್ವತಿ ನಾದರೆ ಅಲೆಬೆ ನಿನ್ನೆಸರೆ ಅರುಜಣ, ಅಲೆಬೆ ನಿನ್ನೆಸರೆ ಸರೆ ಗಿಣಿರಾಮನಾದರೆ ಬಾರಿಗೋಲಿ ಸರೆ ಬಾಸೈನಾಗಾಯ್.
गणानाहं त्वा गणपतिं भवावहै कविं कवीनामुपमश्रवस्तवं ज्येष्ठराजं ब्रह्मणस्पत आनश्वन्नोतिभिस्सीदसादनं श्रीमहागणाधिपतये नमः. ಮನುಷ್ಯನ ನಾಗರಿಕತೆ ಪ್ರಾರಂಭವಾದಾಗಲಿಂದಲೂ ಕಾಲಗಣನೆ ಅಂತಕ್ಕಂಥದ್ದಿದೆ. ಆ ಕಾಲಗಣನೆಯ ಒಂದು ಈಗ ಏನು ನಾವು ದಿನದರ್ಶಿನಿ ಅಂತ ಅಥವಾ ಕ್ಯಾಲೆಂಡರ್ ಅಂತ ಕರಿತೀವಿ, ಅದೇ ನಮ್ಮ ಪಂಚಾಂಗ. ಈ ಪಂಚಾಂಗ ಅಂದರೆ 5 ಅಂಗಗಳನ್ನು ಒಳಗೊಂಡಿರುತ್ತದೆ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ, ಈ 5 ಅಂಗಗಳ ಸೇರಿ ಪಂಚಾಂಗವಾಗುತ್ತೆ. ಹೊಸ ವರ್ಷದ ಮೊದಲನೇ ದಿನ ಈ ಯುಗಾದಿಯಿಂದ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಹೊಸ ವರ್ಷದಲ್ಲಿ ಫಲಾಫಲಗಳು ಏನಿದೆ, ರಾಜ್ಯ, ದೇಶ, ವೈಯಕ್ತಿಕ ಫಲಾಫಲಗಳನ್ನು ಪಂಚಾಂಗಕರ್ತರು ಪಂಚಾಂಗದಲ್ಲಿ ಬರೆದಿರ್ತಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಿಂದ ಕೂಡ ಮಾನ್ಯತೆ ಪಡೆದಿರ್ತಕ್ಕಂಥ ಒಂಟಿಕೊಪ್ಪಲ್ ಪಂಚಾಂಗ ಹಿಂದಿನಿಂದಲೂ ಆ ಬಳಕೆ ಇದ್ದು ಇವತ್ತು ಕೂಡ ಅದೇ ಪಂಚಾಂಗ ಪ್ರಸ್ತುತವಾಗಿದೆ. ಈ ಯುಗಾದಿ ದಿನದಂದು ಈ ಪಂಚಾಂಗ ಶ್ರವಣದ ಮೂಲಕ ಆ ವರ್ಷದ ಫಲಾಫಲಗಳನ್ನು ನಮ್ಮ ಜನಗಳು ಕೇಳ್ತಾರೆ. ಪಂಚಾಂಗ ಪೀಠಿಕಾ ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯಫಲದಂ ಗೋತಾನತುಲ್ಯಂ ನೃಣಾಂ ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಈ ವರ್ಷದ ರಾಜ ಕುಜ ಆಗಿರ್ತಾನೆ, ಮಂತ್ರಿ ಬುಧ ಆಗಿರ್ತಾನೆ, ಸೇನಾಧಿಪ ಕುಜ ಆಗಿರ್ತಾನೆ, ಸಸ್ಯಾಧಿಪ ಶನಿ ಆಗಿರ್ತಾನೆ, ಧಾನ್ಯಾಧಿಪ ಗುರು ಆಗಿರ್ತಾನೆ, ಅರ್ಘಾಧಿಪ ಕುಜ ಆಗಿರ್ತಾನೆ, ಮೇಘಾಧಿಪ ಕುಜ ಆಗಿರ್ತಾನೆ, ರಸಾಧಿಪ ಚಂದ್ರ ಆಗಿರ್ತಾನೆ, ನೀರಸಾಧಿಪ ಶುಕ್ರ ಆಗಿರ್ತಾನೆ. ಈ ನೂತನ ಶ್ರೀ ಪ್ಲವನಾಮ ಸಂವತ್ಸರ ಫಲಂ, ಪ್ಲವ ವರ್ಷದಲ್ಲಿ ಎಲ್ಲ ಜನರು ಕುಷ್ಕಿ ತರಿ ಜಮೀನುಗಳಲ್ಲಿ ಬೆಳೆದ ಧಾನ್ಯಗಳನ್ನು ವ್ಯಾಪಾರ ಮಾಡುವುದರಲ್ಲಿ ನಿರತರಾಗಿರುತ್ತಾರೆ. ವೃಷ್ಟಿಯು ಅತ್ಯಧಿಕವಾಗಿ ಉಂಟಾಗಿ ಎಲ್ಲೆಲ್ಲೂ ನೀರು ತುಂಬಿರುವುದರಿಂದ ಭೂಮಿಯು ನೀರಿನ ಮಧ್ಯದಲ್ಲಿರುವ ತೆಪ್ಪದಂತೆ ಕಾಣುತ್ತದೆ. ಕಂದಾಯ ಫಲ, ಕಂದಾಯದ ಸಂಖ್ಯೆ ಹೆಚ್ಚಿದಷ್ಟು ಫಲ ಹೆಚ್ಚು, ಬೆಸನಾದರೆ ದ್ರವ್ಯಲಾಭ, ಸಮನಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯವು ಸೊನ್ನೆಯಾದರೆ ರೋಗಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, 3 ಸೊನ್ನೆಯಾದರೆ ಮಹಾಕಷ್ಟ. ಸಂವತ್ಸರ ಫಲಸಂಗ್ರಹ. ಈ ವರ್ಷ ಮೋಡಗಳು ಗಾಳಿ ಬಡಿತದಿಂದ ಚದುರಿ ಹೋಗಿ ಸಾಧಾರಣವಾದ ಮಳೆಯಾಗುವುದು. ಗ್ರಾಮ, ಪಟ್ಟಣ ಹಾಗೂ ವನ ಇವುಗಳು ಅಗ್ನಿಬಾಧೆಯಿಂದಾಗಿ ವಿಶೇಷವಾಗಿ ದಹಿಸಲ್ಪಡುತ್ತವೆ. ರಾಜರುಗಳಲ್ಲಿ ಯುದ್ಧ ಭೀತಿ ಇರುತ್ತದೆ. ಜನರಿಗೆ ಚಿಂತೆ ಹೆಚ್ಚಾಗಿರುತ್ತದೆ. ಹಾರಕ, ಹುರುಳಿ, ಉದ್ದು, ಹೆಸರುಕಾಳು ಈ ಧಾನ್ಯಗಳು ಹೆಚ್ಚಾಗಿ ಫಲಿಸುತ್ತವೆ. ಎಳ್ಳು, ಎಣ್ಣೆ, ಬೆಲ್ಲ, ಜೇನು, ಹಾಲು, ಮೊಸರು, ಸಕ್ಕರೆ ಮೊದಲಾದ ಪದಾರ್ಥಗಳಿಗೆ ಬೆಲೆ ಅಧಿಕವಾಗುತ್ತದೆ. ಕರ್ಪೂರ, ಅಗರು, ಗಂಧ, ಚಿನ್ನ, ಮುತ್ತು, ಬಟ್ಟೆ ಇವುಗಳ ಬೆಲೆ ಕಡಿಮೆಯಾಗುತ್ತದೆ. ಹಸುಗಳಿಗೆ ಮೇವಿನ ಕೊರತೆಯುಂಟಾಗಿ ಅಧಿಕವಾದ ಹಾಲನ್ನು ಕೊಡುವುದಿಲ್ಲ ಮತ್ತು ರೋಗಬಾಧೆಯನ್ನು ಅನುಭವಿಸುತ್ತದೆ. ಈ ವರ್ಷ ತಮವೆಂಬ ಮೇಘವು ಮೇರುವಿಗೆ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾದ ಮಳೆಯನ್ನುಂಟು ಮಾಡುತ್ತದೆ. ಮಳೆ 2 ಕೊಳಗ, ಗಾಳಿ 3 ಕೊಳಗ. ಕೊಳಗವು 60 ಗಾವುದ ವಿಸ್ತೀರ್ಣವುಳ್ಳದ್ದಾಗಿಯೂ 100 ಗಾವುದ ಎತ್ತರವುಳ್ಳದ್ದಾಗಿಯೂ ಇರುತ್ತದೆ. ಮಳೆಯ ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲೂ 6 ಭಾಗ ಪರ್ವತಗಳಲ್ಲೂ ಉಳಿದ 4 ಭಾಗ ಭೂಮಿಯ ಮೇಲೂ ಬೀಳುತ್ತವೆ. ಪ್ಲವ ಸಂವತ್ಸರದಲ್ಲಿ ಸಂಭವಿಸುವ ಗ್ರಹಣಗಳು 26/5/2021 ಬುಧವಾರ ವೈಶಾಖ ಶುಕ್ಲ ಪೂರ್ಣಿಮಾ ಚಂದ್ರಗ್ರಹಣ. ಸ್ಪರ್ಶಕಾಲ ಹಗಲು 3:14 ಗಂಟೆ. ಮಕರ ಸಂಕ್ರಾಂತಿ ಫಲವು 14/1/2022 1 ವರ್ಷ ಕಾಲ ನಡೆಯುತ್ತದೆ. ಲೋಕಾಸ್ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು.
ಯಾಕ ಹಿಂಗ್ ಕುಂತಿದ್ಯಾ? ಬೆಳಗಿಂದ ಎಲ್ಲ ಮಾಡಿದ್ನಲ್ಲೋ, ಮಾವಿನ ಸೊಪ್ಪು ತೋರಣ ಎಲ್ಲ ಕಟ್ಸಿ ಹಬ್ಬ ಬಹಳ ಜೋರಾಗಿ ಮಾಡ್ಬೇಕು ಅಂತ ಇದ್ವಲ್ಲೇ. ಇದ್ ಯಾಕ್ಲ ಹಿಂಗೆ ಮೂದೇವಿ ಕುಂತೆ ನೀನು? ಬರ್ಲ ಎಲ್ಲ ಮಾಡೋಣ. ಅದೇನು ಏನಾಯ್ತಲ್ಲ ನಿನ್ಗೆ? ಊರ್ ಜನ ಎಲ್ಲ ಆಡ್ಕೊಂಡಂಗ್ ಮಾಡ್ಬಾರ್ದು. ವರ್ಷಕ್ಕೊಂದು ಹಬ್ಬ ಬರೋದಿದು. ಹೇಳ ಮೇಲೆ ಮಲಯ ಸುಮ್ಕಿರ ಕಂಡಿದ್ದೀನಿ. ನಿನ್ಗೆ ಏನ ಗೊತ್ತು? ನಿಂಗೆ ಈ ಜಾತ್ರೆನ ಈ ಹಬ್ಬನ ಹೆಂಗ್ ಮಾಡ್ಬೇಕು ಅಂತ ನಿಂಗೇನ ಗೊತ್ತೈತಲ್ಲ? ಈ ಜಾತ್ರೆ ಮಾಡ್ಬೇಕು ಅಂದ್ರೆ ನಮ್ಮ ಊರಿನ ಗ್ರಾಮ ದೇವತೆ ಕೆಂಪಮ್ಮ ತಾಯಿ, ನಮ್ಮ ಊರನೇ ಕಾಯೋ ಮಹಾತಾಯಿ ಕಣವಳು. ಆ ಅಮ್ಮನ ಉತ್ಸವ ಮಾಡ್ಬೇಕು, ಮೆರವಣಿಗೆ ಮಾಡ್ಬೇಕು. ಆ ಮೆರವಣಿಗೆ ಕಾರ್ಯಕ್ರಮದಾಗೆ ಎಂತೆಂಥ ಕಲೆಗಾರ ಅವ್ರು ನಮ್ಮೂರಾಗ ಗೊತ್ತೇನು? ಎಂತೆಂಥ ಕಲೆ ಐತೆ ಗೊತ್ತೇನೋ ನಿಂಗೆ? ಸರಿ ಕಣೋ, ಹೇಳೋ ಏನ್ ಮಾಡ್ಬೇಕು ಅಂತಾನ? ನಮ್ ತಾತರ ಕಾಲದಾಗೆ ಯಕ್ಷಗಾನ ಅಂತ ಮಾಡ್ತಿದ್ರು ಹಿಂದೆ. ನಿಜವಾಗ್ಲೂ ಕಣೋ, ಯಕ್ಷಗಾನ ಅಂತನ ಬಹಳ ಜನ ಸೇರ್ಕೊಂಡು ಆ ಕಾರ್ಯಕ್ರಮ ಎಲ್ಲ ನೋಡೋರು. ಆಮೇಲೆ ನಮ್ಮೂರಾಗ ಹೆಣ್ಮಕ್ಳು ಕಲಾವಿದ್ರು ಅವ್ರು ಕಣೋ. ಅದೇಂಗ್ ಗೊತ್ತಿಲ್ವಲ್ಲ? ಶೋಭಾನ ಆಡ್ತಾರೆ, ಜಾನಪದ ಗೀತೆ ಆಡ್ತಾರೆ, ನಿಜವಾಗ್ಲೂ ಕೋಲಾಟ ಉಯ್ತಾರಪ್ಪ ನಮ್ಮೂರಾಗೆ. ಹೆಣ್ಣು ಮಕ್ಕಳು ಸಮೇತ ಕೋಲಾಟ ಉಯ್ತಾರೆ. ಹಿಂಗೆಲ್ಲ ಇರೋ ಕಲೆನ, ಈ ಜೋಗಳ್ಳಿ ಗ್ರಾಮದ ಕಲೆನ ಹೆಂಗೆ ತೋರ್ಪಡಿಸ್ಬೇಕು ಅಂತ ನಾನು ಚಿಂತೆ ಮಾಡ್ಕೊಂಡ್ ಕುಂತಿದ್ದೀನಿ ಕಣೋ. ಅದಕ್ಕೋಸ್ಕರ ಅಷ್ಟೇ ಕಣ್ಲಾ. ಅದಕ್ಕೆ ಯಾಕ್ಲಾ ಚಿಂತೆ ಮಾಡಿಯಾ? ನಡಿಯ ಹೋಗೋಣ, ಎಲ್ಲ ಮಾಡೋಣ. ಎಲ್ಲ ಸೇರ್ಕೊಂಡು ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡೋಣ. ನಡಿರೋ ಹಂಗೆ ಮಾಡೋಣ. ಮತ್ತಿನ್ನೇನು? ನಡಿಯ ಮತ್ತೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಹೋಗಿ ಮಾಡೋಣ. ನಡಿರ ನಡಿಯ. ಮಾವಿನ ಮರದ ಅಡಿಯ ಮಣ್ಣು ಸಿಲ್ಮೆ ತೋಡಿ ನೀ
ಜೋಗಿಹಳ್ಳಿಯ ಕೆಂಪಮ್ಮನ ಪರವಾಗಿ ಉಗಾದಿ ಹಬ್ಬದ ಎಲ್ಲ ನಾಡಿನ ಜನಕ್ಕೂ ಶುಭಾಶಯಗಳು. ಹಬ್ಬ ಮಾಡುವ ನನ್ನ ಗೆಳತಿ ಕೂಡಿ ಚೆಂಡಾಡುವ. ಬಾರೋ ಹಬ್ಬ ಮಾಡುವ ನನ್ನ ಗೆಳೆಯ ಕೂಡಿ ಕೋಲುಯ್ಯುವ. ಬಂದೈತೆ ಯುಗಾದಿ ಹಬ್ಬ ತಂದೈತೆ ಹರುಷದ ಕಬ್ಬ. ಬಂದೈತೆ ಯುಗಾದಿ ಹಬ್ಬ ತಂದೈತೆ ಹರ್ಷದ ಕಬ್ಬ. ಮನಸೆಳೆವ ಮಾವಿನ ಚಿಗುರು ಎಲ್ಲೆಲ್ಲೂ ಬೇವಿನ ಹಸಿರು. ಮನಸೆಳೆವ ಮಾವಿನ ಚಿಗುರು ಎಲ್ಲೆಲ್ಲೂ ಬೇವಿನ ಹಸಿರು. ವರ್ಷಕ್ಕೊಮ್ಮೆ ಬರುವ ಹಬ್ಬ ರಂಗಿನ ವಸ್ತ್ರ ತೊಡುವ ಹಬ್ಬ. ವರ್ಷಕ್ಕೊಮ್ಮೆ ಬರುವ ಹಬ್ಬ ರಂಗಿನ ವಸ್ತ್ರ ತೊಡುವ ಹಬ್ಬ. ಬಾರೆ ಹಬ್ಬ ಮಾಡುವ ನನ್ನ ಗೆಳತಿ ಕೂಡಿ ಚೆಂಡಾಡುವ. ಬಾರೋ ಹಬ್ಬ ಮಾಡುವ ನನ್ನ ಗೆಳೆಯ ಕೂಡಿ ಕೋಲುಯ್ಯುವ. ಸಿಂಗಾರಗೊಂಡವಳೆ ಹಸಿರುಟ್ಟವನ ದೇವಿ ತಾಯಿ. ಚೈತ್ರಯಾತ್ರೆಗೊಂಡವಳೆ ಶೃಂಗಾರದ ರಥವನ್ನೇರಿ. ಸಿಂಗಾರಗೊಂಡವಳೆ ಹಸಿರುಟ್ಟವನ ದೇವಿ ತಾಯಿ. ಚೈತ್ರಯಾತ್ರೆಗೊಂಡವಳೆ ಶೃಂಗಾರದ ರಥವನ್ನೇರಿ. ಎತ್ತ ನೋಡಲತ್ತ ಹೂವ ತಳಿರು ತೋರಣ. ಘಮಘಮಿಸೋ ಹೂಗಳ ಸುತ್ತ ತುಂಬಿ ಜೇಂಕಾರಗಾನ. ಎತ್ತ ನೋಡಲತ್ತ ಹೂವ ತಳಿರು ತೋರಣ. ಕೋಗಿಲೆಯ ಇನಿದನಿಗೊಲಿದು ಒಂದಾವ ಬೆಸುಗೆಯ ಗಾನ. ಆಚಲುವ ನೋಡುವುದೇ ಕಂಗಳಿಗೌತಣ. ಆಚಲುವ ನೋಡುವುದೇ ಕಂಗಳಿಗೌತಣ. ಆರೆ ಹಬ್ಬ ಮಾಡುವ ನನ್ನ ಗೆಳತಿ ಕೂಡಿ ಚೆಂಡಾಡುವ. ಬಾರೋ ಹಬ್ಬ ಮಾಡುವ ನನ್ನ ಗೆಳೆಯ ಕೂಡಿ ಕೋಲುಯ್ಯುವ. ಕಣ್ಮನವ ಸೆಳೆವ ನೋಟ ಹೊಟ್ಟೆ ತುಂಬ ಹೋಳಿಗೆ ಊಟ. ಬೇವು ಬೆಲ್ಲ ಜೊತೆಗೆ ಜಗಿದು ಸಿಹಿ ಕಹಿಯ ಒಟ್ಟಿಗೆ ಸವಿದು. ಕಣ್ಮನುವ ಸೆಳೆವ ನೋಟ ಹೊಟ್ಟೆ ತುಂಬ ಹೋಳಿಗೆ ಊಟ. ಬೇವು ಬೆಲ್ಲ ಜೊತೆಗೆ ಜಗಿದು ಸಿಹಿ ಕಹಿಯ ಒಟ್ಟಿಗೆ ಸವಿದು. ನೋವು ನಲಿವು ಏನೇ ಬರಲಿ ಬಾಳಿನಲ್ಲಿ ಸಮನಾಗಿರಲಿ. ಈ ಯುಗಾದಿ ತಂದ ಹರುಷ ವರುಷವೆಲ್ಲ ಖುಷಿಯ ತರಲಿ. ನೋವು ನಲಿವು ಏನೇ ಬರಲಿ ಬಾಳಿನಲ್ಲಿ ಸಮನಾಗಿರಲಿ. ಇಂದು ಕಳೆವ ಈ ರಸ ನಿಮಿಷ ಬಾಳಿನೊತ್ತ ಸಾಗುತ್ತ ಬರಲಿ. ಸಕಲ ಜೀವ ಸಂಕುಲಕ್ಕೂ ಸುಖ ಶಾಂತಿ ನೀಡಲಿ. ಸಕಲ ಜೀವ ಸಂಕುಲಕ್ಕೂ ಸುಖ ಶಾಂತಿ ನೀಡಲಿ. ಬಾರೆ ಹಬ್ಬ ಮಾಡುವ ನನ್ನ ಗೆಳತಿ ಕೂಡಿ ಚೆಂಡಾಡುವ. ಬಾರೋ ಹಬ್ಬ ಮಾಡುವ ನನ್ನ ಗೆಳೆಯ ಕೂಡಿ ಕೋಲುಯ್ಯುವ. ಬಂದೈತೆ ಯುಗಾದಿ ಹಬ್ಬ ತಂದೈತೆ
ಹರುಷದ ಕಬ್ಬ ಬಂದೈತೆ ಯುಗಾದಿ ಹಬ್ಬ ತಂದೈತೆ ಹರುಷದ ಕಬ್ಬ ಬಾರೆ ಹಬ್ಬ ಮಾಡುವ ನನ್ನ ಗೆಳತಿ ಕೂಡಿ ಚೆಂಡಾಡುವ ಹಾ ಬಾರೋ ಹಬ್ಬ ಮಾಡುವ ನನ್ನ ಗೆಳೆಯ ಕೂಡಿ ಕೂಲಿಯುವ ಕೂಡಿ ಚೆಂಡಾಡುವ ಕೂಡಿ ಕೂಲಿಯುವ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಕೂಡ ಆ ಹಬ್ಬಗಳ ನಿಜವಾದ ಸೊಗಸು ಉಳ್ಕೊಂಡಿದೆ. ಹಾಗಾಗಿ ಅಂಥ ಸೊಗಡನ್ನು ಯಥಾವತ್ತಾಗಿ ನಿಮಗೆ ತೋರಿಸ್ತಕ್ಕಂಥ ಕೆಲಸವನ್ನು ದೂರದರ್ಶನ ಚಂದನ ವಾಹಿನಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲೇ ಇವತ್ತು ಯುಗಾದಿಯ ವಿಶೇಷ ಕಾರ್ಯಕ್ರಮವನ್ನು ಕೂಡ ನಿಮಗೆ ತಲುಪಿಸಿದ್ದೇವೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ನಮಗೆ ಪತ್ರದ ಮೂಲಕ ಸಂದೇಶವನ್ನು ನೀಡಬಹುದು. ಯಾವ ವಿಳಾಸಕ್ಕೆ ಅಂತೀರಾ? ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಹಾಂ, ಪ್ರಿಯ ವೀಕ್ಷಕರೇ, ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಯೂಟ್ಯೂಬ್ನಲ್ಲಿ ಲಭ್ಯವೇ. ನೋಡಿ ನಿಮ್ಮ ಪ್ರತಿಕ್ರಿಯೆಯನ್ನು ನಮಗೆ ತಿಳಿಸಿ. ನಮಸ್ಕಾರ. ಕಣ್ಮನವ ಸೆಳೆವ ನೋಟ ಹೊಟ್ಟೆ ತುಂಬ ಹೋಳಿಗೆ ಊಟ ಬೇವು ಬೆಲ್ಲ ಜೊತೆಗೆ ಜಗಿದು ಸಿಹಿ ಕಹಿಯ ಒಟ್ಟಿಗೆ ಸವಿದು ಕಣ್ಣನುವ ಸೆಳೆವ ನೋಟ ಹೊಟ್ಟೆ ತುಂಬ ಹೋಳಿಗೆ ಊಟ ಬೇವು ಬೆಲ್ಲ ಜೊತೆಗೆ ಜಗಿದು ಸಿಹಿ ಕಹಿಯ ಒಟ್ಟಿಗೆ ಸವಿದು ನೋವು ನಲಿವು ಏನೇ ಬರಲಿ ಬಾಳಿನಲ್ಲಿ ಸಮನಾಗಿರಲಿ ಈ ಯುಗಾದಿ ತಂದ ಹರುಷ ವರುಷವೆಲ್ಲ ಖುಷಿಯ ತರಲಿ. ನೋವು ನಲಿವ ಏನೇ ಬರಲಿ ಬಾಳಿನಲ್ಲಿ ಸಮನಾಗಿರಲಿ ಇಂದು ಕಳೆವ ಈ ರಸ ನಿಮಿಷ ಬಾಳಿನೊತ್ತ ಸಾಗುತ್ತ ಬರಲಿ. ಸಕಲ ಜೀವ ಸಂಕುಲಕ್ಕೂ ಸುಖ ಶಾಂತಿ ನೀಡಲಿ ಸಕಲ ಜೀವ ಸಂಕುಲಕ್ಕೂ ಸುಖ ಶಾಂತಿ ನೀಡಲಿ. ಬಾರೆ ಹಬ್ಬ ಮಾಡುವ ನನ್ನ ಗೆಳತಿ ಕೂಡಿ ಚೆಂಡಾಡುವ ಹಾ ಬಾರೋ ಹಬ್ಬ ಮಾಡುವ ನನ್ನ ಗೆಳೆಯ ಕೂಡಿ ಕೂಲಿಯುವ. ಬಂದೈತೆ ಯುಗಾದಿ ಹಬ್ಬ ತಂದೈತೆ ಹರುಷದ ಕಬ್ಬ ಬಂದೈತೆ ಯುಗಾದಿ ಹಬ್ಬ ತಂದೈತೆ ಹರುಷದ ಕಬ್ಬ ಬಾರೆ ಹಬ್ಬ ಮಾಡುವ ನನ್ನ ಗೆಳತಿ ಕೂಡಿ ಚೆಂಡಾಡುವ